ಮಂಡ್ಯದಲ್ಲಿ ಫೈನಾನ್ಸ್ ಕಿರುಕುಳದಿಂದ ತಾಯಿ ಮಗ ಆತ್ಮಹತ್ಯೆ ಮಾಡಿಕೊಂಡಿರುವ ಕೇಸ್ಗೆ ಸಂಬಂಧಪಟ್ಟಂತೆ ಮೃತರ ಕುಟುಂಬಸ್ಥರಿಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಸಾಂತ್ವನ ಹೇಳಿದ್ದಾರೆ. ಮೈಕ್ರೋ ಫೈನಾನ್ಸ್ಗಳು ಬಡವರ ಎದೆ ಸೀಳ್ತಾ ಇದೆ. ತಾಯಿ ಮತ್ತು ಮಗ, ಮೊದಲಿಗೆ ತಾಯಿ ಆತ್ಮಹತ್ಯೆ ಮಾಡ್ಕೋತಾರೆ. ತಾಯಿಯ ಸಾವಿನ ನಂತರ ಮಗ ಕೂಡ ಕೆರೆಗಾರಿ ಆತ್ಮಹತ್ಯೆ ಮಾಡಿಕೊಂಡಿರುವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಭೇಟಿ ಕೊಟ್ಟು ಕುಟುಂಬಕ್ಕೆ ಮನೆಗೆ ಭೇಟಿ ಕೊಟ್ಟು ಸಾಂತ್ವನ ಹೇಳೋ ಕೆಲಸ ಮಾಡಿದ್ದಾರೆ ಆರ್ ಅಶೋಕ್. ಸುಗ್ರೀವಾಜ್ಞೆ ತರ್ತೀವಿ ಅಂತ ಹೇಳಿದ್ರು, ಆದರೆ ತರಲಿಲ್ಲ. ಮೈಕ್ರೋ ಫೈನಾನ್ಸ್ಗಳು ಬಡವರ ಎದೆ ಸೀಳ್ತಾ ಇವೆ. ಸಾಲಕ್ಕೆದರೆ ಕರ್ನಾಟಕದಲ್ಲಿ 1 ಲಕ್ಷ ಜನ ಓಡ್ ಹೋಗಿದ್ದಾರೆ. ಮೈಕ್ರೋ ಫೈನಾನ್ಸ್ ಕಿರುಕುಳಕ್ಕೆ ಸತ್ತಿರೋರು ಎಲ್ಲರೂ ದಲಿತರೇ ಅಂತ ಮಂಡ್ಯದಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಮಾತನಾಡಿದ್ದಾರೆ. ಮಂಡ್ಯದ 60 ಮೈಕ್ರೋ ಫೈನಾನ್ಸ್ ಕಂಪನಿಗಳಲ್ಲಿ 18 ಮಾತ್ರ ಅಧಿಕೃತ ಕಂಪನಿಗಳು, ಉಳಿದಿರೋದೆಲ್ಲವೂ ಕೂಡ ಅನಧಿಕೃತ. 42 ಕಂಪನಿಗಳು ಅನಧಿಕೃತ ಅಂತ ಕರೆಯಲ್ಪಡುತ್ತೆ. ಅಷ್ಟು ಕಂಪನಿಗಳನ್ನು ಅತಿ ಶೀಘ್ರದಲ್ಲಿ ಅದೇನು ಮಾಡಬೇಕು, ಕಾನೂನು ಕ್ರಮ ತಗೋಬೇಕು ಅಂತ ಹೇಳಿ ಆರ್ ಅಶೋಕ್ ಆಗ್ರಹಿಸಿದ್ದಾರೆ. ಸಿದ್ದರಾಮಯ್ಯನವರು ಜನವರಿಯಿಂದ ಶುರು ಮಾಡಿದ್ದು. ಜನವರಿಯಿಂದ ಏನು ಶುರು ಮಾಡಿದ್ರು? ನಾವು ಸುಗ್ರೀವಾಜ್ಞೆ ತತ್ತೀರಿ, ಯಾರು ಭಯ ಬೀಳಬೇಡಿ. ಜನವರಿ, ಈಗ ನಾವು ಯಾವುದರಲ್ಲಿದ್ದೀರಿ? ಫೆಬ್ರವರಿ. ಸಿದ್ದರಾಮಯ್ಯನವ್ರದ್ದು ಸ್ಟೇಟ್ಮೆಂಟ್ಗಳು ನೋಡಪ್ಪ, ಇಲ್ಲೇ ಇದೆ, ನೀವು ಕೇಳ್ತೀರಾ ಅಂತ ನಾನು ಸಂದೇಶ. ಜನವರಿ ಅವ್ರು ಸ್ಟೇಟ್ಮೆಂಟ್ ಕೊಟ್ಟಿರೋದು, ಸಾಲಕ್ಕೆ ಹೆದರಬೇಡಿ. ಯಾರು? ಸಿದ್ದರಾಮಯ್ಯನವರು. ಸಾಲಕ್ಕೆ ಹೆದರಬೇಡಿ. ಯಾಕೆ ಊರ್ಬಿಟ್ಟವ್ರೆ? ಈ ಊರಲ್ಲೂ 6 ಜನ ಊರ್ಬಿಟ್ಟಿದ್ದಾರೆ. 6 ಜನ ದಲಿತರು ಊರ್ಬಿಟ್ಟು ಹೋಗಿದ್ದಾರೆ. ಈ ಊರಲ್ಲಿ ಒಂದರಲ್ಲೇ. ಇಡೀ ಕರ್ನಾಟಕದಲ್ಲಿ ಎಷ್ಟು ಜನ? 1 ಲಕ್ಷ ಜನ ಓಡೋಗಿರ್ಬೋದು. ಈ ಒಂದು ಊರಲ್ಲೇ 6 ಜನ ಹೋಗಿದ್ದಾರೆ ಅಂದರೆ ನೀವು ಸಾಲಕ್ಕೆ ಹೆದರಬೇಡಿ ಅಂತೇಳಿ ಬರೀ ಹೇಳಿಕೆಯನ್ನು ಕೊಟ್ಕೊಂಡಿದ್ರೆ ಇವತ್ತು